ನಮಸ್ತೆ ವೀಕ್ಷಕರೇ, ಸುದ್ದಿ ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸುಳ್ಯ ತಾಲೂಕು ಮಟ್ಟದ ಯೋಜನಾ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ನಿನ್ನೆ ಸುಳ್ಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸುಳ್ಯ ತಾಲೂಕು ಗ್ಯಾರಂಟಿ ಅನುಷ್ಠಾನದ ಸಮಿತಿ ಅಧ್ಯಕ್ಷ ಶಾಹುಲ್ ಹಮೀದ್ ಕುತ್ತಮಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಗೃಹಲಕ್ಷ್ಮಿ ಯೋಜನೆಯ ಪ್ರಗತಿ ಪರಿಶೀಲನೆ ನವೆಂಬರ್ ತಿಂಗಳ ಸಭೆಯ ವಿಷಯಗಳ ಬಗ್ಗೆ ಕೈಗೊಂಡಿರುವ ಕ್ರಮಗಳ ಪಾಲನಾ ವರದಿಯನ್ನ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಅನ್ನಭಾಗ್ಯ ಯೋಜನೆಯ ಪ್ರಗತಿ ಬಗ್ಗೆ ಕಳೆದ ಸಭೆಯ ವಿಷಯಗಳ ಬಗ್ಗೆ 776 ಬಿಪಿಎಲ್ ಪಡಿತರ ಚೀಟಿಗಳ ಪೈಕಿ 212 ಪಡಿತರ ಚೀಟಿಗಳನ್ನ ಎಪಿಎಲ್ ಆಗಿ ಪರಿವರ್ತಿಸಲಾಗಿದೆ. 242 ಪಡಿತರ ಚೀಟಿನ ಯಥಾಸ್ಥಿತಿಯಲ್ಲಿ ಇರಿಸಲಾಗಿದೆ. 322 ಕಾರ್ಡುಗಳನ್ನ ಪರಿಶೀಲನೆಗೆ ಬಾಕಿ ಇದೆ ಎಂದು ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಗೃಹ ಜ್ಯೋತಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪ್ರಗತಿ ಪರಿಶೀಲನೆ ಕೆಇಆರ್ಸಿ ನಿಯಮಗಳಿಗೆ ಪ್ರಕಾರ ಗ್ರಾಹಕರ ವಿದ್ಯುತ್ ಮಂಜೂರಾತಿ ಹೊರಗೆ ಸರಿಯಾಗಿ 2 ತಿಂಗಳ ವಿದ್ಯುತ್ ಬಿಲ್ನಷ್ಟು ಭದ್ರತಾ ಠೇವಣಿಯು ಗ್ರಾಹಕರ ಖಾತೆಯಲ್ಲಿ ಇರಬೇಕಾಗಿರುತ್ತೆ. ಪ್ರಸ್ತುತ ಗ್ರಾಹಕರ ಖಾತೆಯಲ್ಲಿ 2 ತಿಂಗಳ ಬಿಲ್ಲಿನಷ್ಟು ಠೇವಣಿ ಕಡಿಮೆ ಇರುವ ಗ್ರಾಹಕರಿಗೆ ವ್ಯತ್ಯಾಸ ಮೊತ್ತವನ್ನ ಬೇಡಿಕೆ ಮಾಡಲಾಗಿರುತ್ತದೆ. ಪವರ್ ಮ್ಯಾನ್ ಮುಖಾಂತರ ಗ್ರಾಹಕರಿಗೆ ತಿಳುವಳಿಕೆ ನೀಡಿ ಹಂತ ಹಂತವಾಗಿ ಪಾವತಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸುಳ್ಯ ತಾಲೂಕಿನ ಮತ್ತು ಕಡಬದ ಅಂಗನವಾಡಿ ಮತ್ತು ಶಾಲಾ ಕಾಲೇಜು ಆವರಣದಲ್ಲಿರುವ ವಿದ್ಯುತ್ ಕಂಬ ಹಾಗೂ ಪರಿವರ್ತಕಗಳನ್ನ ಈಗಾಗಲೇ ಸರ್ಕಾರದ ನಿರ್ದೇಶನದಂತೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಬಾಕಿ ಇದ್ದರೆ ಅಂತಹ ಸ್ಥಳಗಳಲ್ಲಿ ಪಟ್ಟಿ ನೀಡಿದರೆ ಕ್ರಮ ಕೈಗೊಳ್ಳಲಾಗುವುದೆಂದು ಮೆಸ್ಕಾಂ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದ್ರು. ಸುಳ್ಯ ಶಾಖೆಯ ಕೊಯ್ಕುಳಿ ವಿದ್ಯುತ್ ಪರಿವರ್ತಕ ಕೆಟ್ಟು ಹೋಗಿದ್ದು 3 ಫೇಸ್ ವಿದ್ಯುತ್ ಇಲ್ಲದೆ ಕೃಷಿಕರು ತೊಂದರೆ ಅನುಭವಿಸ್ತಾ ಇದ್ದು ಕೂಡಲೇ ಹೊಸ ಪರಿವರ್ತಕ ಅಳವಡಿಸುವಂತೆ ಸದಸ್ಯ ಭುವನಶಂಕರ್ ಕಲ್ಮಡ್ಕ ಮೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದ್ರು. 2 ವರ್ಷದಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಸುಳ್ಯ ತಾಲೂಕಿಗೆ 240 ಕೋಟಿ 49 ಲಕ್ಷದ 4,332 ರೂಪಾಯಿಗಳ ಅನುದಾನ ಬಿಡುಗಡೆಗೊಂಡಿದೆ. ಫಲಾನುಭವಿಗಳಿಗೆ ನೀಡಲಾಗಿದೆ ಎಂದು ಸುಳ್ಯ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಾಹುಲ್ ಹಮೀದ್ ಕುತ್ತಮಟ್ಟಿ ತಿಳಿಸಿದ್ದಾರೆ. ನಿನ್ನೆ ಸುಳ್ಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2 ವರ್ಷಗಳ ಗ್ಯಾರಂಟಿ ಸಾಧನೆಗಳ ಬಗ್ಗೆ ವಿವರ ನೀಡಿದ್ರು. ಸುಳ್ಯ ತಾಲೂಕಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 23 ಕಂತುಗಳು ಪಾವತಿಯಾಗಿದ್ದು 25,302 ಮಂದಿಗೆ 116 ಕೋಟಿ 38 ಲಕ್ಷದ 92 ಸಾವಿರ ರೂಪಾಯಿ ಪಾವತಿಯಾಗಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ 18,177 ಫಲಾನುಭವಿಗಳಿಗೆ 20 ಕೋಟಿ 10 ಲಕ್ಷದ 13 ಸಾವಿರದ 100 ರೂಪಾಯಿಗಳು 13,100 ರೂಪಾಯಿಗಳು ಸೇರಿದಂತೆ ಅಕ್ಕಿ ನೀಡಲಾಗಿದೆ. ಗೃಹ ಜ್ಯೋತಿ ಯೋಜನೆಯನ್ವಯ ಸುಳ್ಯ ಉಪವಿಭಾಗಕ್ಕೆ 24,270 ಫಲಾನುಭವಿಗಳ 46 ಕೋಟಿ 90 ಲಕ್ಷದ 72 ಸಾವಿರದ 359 ರು ಹಾಗೂ ಸುಬ್ರಹ್ಮಣ್ಯ ವ್ಯಾಪ್ತಿಯ 9,871 ಫಲಾನುಭವಿಗಳ 11 ಕೋಟಿ 15 ಲಕ್ಷದ 42 ಸಾವಿರದ 443 ರೂಪಾಯಿ ವಿದ್ಯುತ್ ಬಿಲ್ ಅನ್ನು ರಾಜ್ಯ ಸರ್ಕಾರ ಪಾವತಿಸಿದೆ. ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಮೂಲಕ 1 ಕೋಟಿ 62 ಲಕ್ಷದ 94 ಸಾವಿರದ 50 ಪ್ರಯಾಣಿಕರ 44 ಕೋಟಿ 93 ಲಕ್ಷದ 88 ಸಾವಿರ 420 ರೂಪಾಯಿಗಳನ್ನ ಸರ್ಕಾರ ಭರಿಸಿದೆ. ಯುವ ನಿಧಿ ಮೂಲಕ 410 ಮಂದಿಗೆ 99.96 ಲಕ್ಷ ಪಾವತಿ ಮಾಡಲಾಗಿದೆ ಎಂದು ಅಂಕಿ ಅಂಶ ನೀಡಲಾಗಿದೆ. ಸುದ್ದಿ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ನ ನಂತರ. ಪ್ರಿಯ ಭಗವದ್ಭಕ್ತರಿ, ಕಾನತ್ತೂರು ಶ್ರೀ ನಾಲ್ವರ ದೈವಸ್ಥಾನ ಕಳಿಯಾಟ ಮಹೋತ್ಸವ ಇದೇ ಬರುವ ದಿನಾಂಕ 2025 ಡಿಸೆಂಬರ್ 27ರಿಂದ 2026 ಜನವರಿ 1ರ ತನಕ ಕಾನತ್ತೂರು ಶ್ರೀ ನಾಲ್ವರ ದೈವಸ್ಥಾನದಲ್ಲಿ ವರ್ಷಂಪ್ರತಿ ಜರುಗುವ ಕಳಿಯಾಟ ಮಹೋತ್ಸವವು ಜರುಗಲಿರುವುದು. ಕಾರ್ಯಕ್ರಮದ ವಿವರಗಳು: 2025 ಡಿಸೆಂಬರ್ 27 ಶನಿವಾರದಂದು ಪೂರ್ವಾಹ್ನ ತಂತ್ರಿವರ್ಯರ ಕರ್ಮಿಕತ್ವದಲ್ಲಿ ಶುದ್ಧಿ ಕಲಶ ಪ್ರಾರ್ಥನೆ, ಸಾಯಂಕಾಲ ದೈವ ಕೋಲಧಾರಿಗಳಿಗೆ ಕರ್ತವ್ಯ ಹಂಚಿಕೆ. 2025 ಡಿಸೆಂಬರ್ 28 ಆದಿತ್ಯವಾರದಂದು ಪೂರ್ವಾಹ್ನ ಕಳರಿ ಅರಮನೆಗಳಲ್ಲಿ ಆನೆ ಚಪ್ಪರ ಏರಿಸುವುದು, ಮೂಲಸ್ಥಾನ ಕಾವಿನಿಂದ ಉತ್ಸವ ನಡೆಯುವ ಅರಮನೆಗೆ ಭಂಡಾರ ಆಗಮನ, ರಾತ್ರಿ ಎಳಿಯೋರ್ ದೈವ ಕಳರಿ ಪಡಿಪುರೆಗೆ ಆಗಮಿಸಿ ನಿರ್ಗಮನ. 2025 ಡಿಸೆಂಬರ್ 29 ಸೋಮವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ, ಬಳಿಕ ಶ್ರೀ ಪಂಜುರ್ಲಿ ದೈವ, ಅದೇ ದಿನ ರಾತ್ರಿ ಮೂತೋರ್ ದೈವ ಕಳರಿ ಪಡಿಪುರೆಗೆ ಆಗಮನ, ಜೀತಕಾಣಿಕೆ ಸಮರ್ಪಣೆ, ನಿಗಮನದ ಬಳಿಕ ಸುಡುಮದ್ದು ಪ್ರದರ್ಶನ, ಬಂಬೇರಿಯ ಮಾಣಿಚ್ಚಿ ದೈವದ ಕೋಲ. 2025 ಡಿಸೆಂಬರ್ 30 ಮಂಗಳವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ, ಬಳಿಕ ಕೊಂಡಕಲೆಯ ದೈವಗಳ ಸಂಚಾರ ಆರಂಭ, ಅದಾದ ಬಳಿಕ ಪಂಜುರ್ಲಿ ದೈವ, ರಾತ್ರಿ ಶ್ರೀ ಪಾಷಾಣ ಮೂರ್ತಿ ದೈವದ ಕೋಲ. 2025 ಡಿಸೆಂಬರ್ 31ರಂದು ಬುಧವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ, ಬಳಿಕ ಪ್ರೇತ ವಿಮೋಚನೆ. 2026 ಜನವರಿ 1 ಗುರುವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ, ಬಳಿಕ ಪ್ರೇತ ವಿಮೋಚನೆ. 2026 ಜನವರಿ 2 ಶುಕ್ರವಾರದಂದು ಬೆಳಗ್ಗೆ ಕಳಗ ಒಪ್ಪಿಸುವುದು, ಬಳಿಕ ಭಂಡಾರದ ನಿರ್ಗಮನ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಕೆಪಿ ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ ನಾಲ್ವರ ದೈವಸ್ಥಾನ.
ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಎಸ್ಕೆಎಸ್ಎಫ್ ಪರಂತೂರು ಶಾಖೆ ವತಿಯಿಂದ ಆದರ್ಶ ಪರಿಶುದ್ಧತೆ ಶತಮಾನಗಳಿಂದ ಎಂಬ ದೇಹವಾಕ್ಯದೊಂದಿಗೆ ಸಮಸ್ತ 100ನೇ ವರ್ಷದ ವಾರ್ಷಿಕ ಪ್ರಚಾರ ಸಮ್ಮೇಳನಾರ್ಥ ಧ್ವಜಾರೋಹಣವನ್ನ ಜಮಾತ್ನ ಅಧ್ಯಕ್ಷ ಅಸ್ರಫ್ ಕುಂಡಿ ನೆರವೇರಿಸಿದ್ರು. ಬದ್ರಿಯಾ ಜುಮಾ ಮಸೀದಿಯ ಕದಿಬರದ ಇಸ್ಮಾಯಿಲ್ ಫೈಜಿ ಗಟ್ಟಮನೆ ಸಂದೇಶ ಭಾಷಣ ಮಾಡಿದ್ರು. ಸ್ವದೇಶಿ ಬಳಸಿ ದೇಶ ಬೆಳೆಸಿ ಸ್ವದೇಶ ಜಾಗೃತಿ ಜಾಗರಣ ಸೈಕ್ಲಿಂಗ್ ಅಭಿಯಾನ ಸ್ವದೇಶಿ ಬಳಸಿ ದೇಶ ಬೆಳೆಸಿ ಎಂಬ ಘೋಷವಾಕ್ಯದಡಿ ಸಾಫ್ಟ್ವೇರ್ ಉತ್ಪನ್ನಗಳಿಂದ ಹಿಡಿದು ನಿತ್ಯ ಉಪಯೋಗಿಸುವ ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನ ಉತ್ತೇಜನ ಮಾಡುವ ದೃಷ್ಟಿಯಿಂದ ಬೆಂಗಳೂರಿನ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಾಜಿ ಸೇನಾಧಿಕಾರಿ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತಿರುವ ಸ್ವದೇಶಿ ಜಾಗರಣ ಸೈಕ್ಲಿಂಗ್ ಅಭಿಯಾನ ಸುಳ್ಯ ತಾಲೂಕಿಗೆ ಆಗಮಿಸಿದ್ದು ಅರಂತೋಡಿನಲ್ಲಿ ಅದ್ದೂರಿ ಸ್ವಾಗತ ಮಾಡಲಾಯಿತು. ಅತಿಥಿಗಳನ್ನ ಮಾತೆಯರು ಆರತಿ ಬೆಳಗಿ ತಿಲಕ ಹಚ್ಚಿ ಸ್ವಾಗತಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ದೀಪ ಪ್ರಜ್ವಲಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು. ಶಿವಾನಂದ ಕುಕ್ಕುಂಬಳ್ ರವರು ಜಾಥಾ ಬಗ್ಗೆ ಸಂಘಕ್ಕೆ 100 ವರ್ಷ ಪಂಚ ಪರಿವರ್ತನೆ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಅಜ್ಜಗಲ್ ಗ್ರಾಮದ ಪಡ್ಡಂಬೈರು ನಿವೃತ್ತ ಅಧ್ಯಾಪಕ ವೀರಪ್ಪ ಮಾಸ್ತರ್ ಅವರ ಪತ್ನಿ ಶ್ರೀಮತಿ ಕುಸುಮಾತಿಯವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ಮುಂಜಾನೆ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಕೊಲಂಬೂರು ಗ್ರಾಮ ಪಂಚಾಯತ್ನ ಸಂಜೀವಿ ಘಟಕದ ಎಲ್ಸಿಆರ್ಪಿ ಮೀನಾಕ್ಷಿ ಬೆಂಡೋಡಿಯವರು ಅಲ್ಪಕಾಲದ ಅಸೌಖ್ಯದಿಂದ ಮಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ನಿಧನರಾದರು. ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಇವರು ಇಂದು ಹೃದಯಾಘಾತದಿಂದ ನಿಧನರಾದರು. ಅವರಿಗೆ 40 ವರ್ಷ ವಯಸ್ಸಾಗಿತ್ತು. ಒಳ್ಳೆಯ ಸಂಘಟಕಿಯಾಗಿದ್ದ ಮೀನಾಕ್ಷಿ ಬೆಂಡೋಡಿಯವರು ಸಂಜೀವಿನಿ ಯೋಜನೆಯಲ್ಲಿ ಯಶಸ್ಸು ಸಾಧನೆ ಮಾಡಿದ್ರು. ಕಳೆದ ವರ್ಷ ರಾಷ್ಟ್ರಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಪಡೆದಿದ್ದ ಇವರು ಆ ವೇಳೆ ತಾನೇ ಹೆಣೆದಿದ್ದ ಹೂ ಬಟ್ಟಿಯನ್ನ ರಾಷ್ಟ್ರಪತಿಗೆ ಉಡುಗೊರೆಯಾಗಿ ನೀಡಿದ್ರು. ಸುದ್ದಿ ಚಾನೆಲ್ನಲ್ಲಿ ಅವರ ಕುರಿತು ವಿಶೇಷ ಸ್ಟೋರಿ ಪ್ರಕಟಣೆಗೊಂಡಿತ್ತು. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.